ಇವತ್ತಿನ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ ಯಶವಂತಪುರ ನಮ್ಮ ಅಕ್ಕ ಮನೆಯಿಂದ. ಆ್ಯಂಡ್ ಗೈಸ್ ಈಗ ನಾನು ಮತ್ತೆ ನಮ್ಮಮ್ಮ ಮನೆಗೆ ನಾನು ಮತ್ತೆ ನಮ್ಮ ಮನೆಗೆ ಹೋಗ್ತಿದ್ದೀನಿ ಮುತ್ಯಾಲನಗರಕ್ಕೆ. ಸೊ ಇಲ್ಲಿದೆ ನೋಡಿ ನಮ್ಮ ಮಾನ್ಸ್ಟರ್. ಸೊ ಇನ್ನೊಂಚೂರು ಇದು ಮೇಲ್ ಮಾಡಿದ್ದೀನಿ, ಒಂಚೂರು ಆ್ಯಂಗಲ್ ಬೇರೆ ಥರ ಬಂದ್ಬಿಟ್ಟು. ಸೊ ಬನ್ನಿ ಹಂಗೆ ಹೋಗ್ತಾ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಈಗ ಸೀದಾ ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲೇ ಮೀಟ್ ಆಗ್ತೀನಿ. ಸೊ ಗೈಸ್ ಈಗ ನಾನು ರೈಲ್ವೆನ ಎಂಟರ್ ಮಾಡಿದ್ದೀನಿ. ಸೊ ಈಗ ಮನೆ ಬಿಟ್ಟು ಈಗ ರೈಲ್ವೆನ ಎಂಟರ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಈಗ ಸ್ಟ್ರೈಟ್. ಈಗ ಇನ್ನು ಫುಲ್ ಸ್ಟ್ರೈಟಾಗಿ ಹೋಗ್ಬೇಕು, ಇನ್ನೆಲ್ಲೂ ಅಷ್ಟೊಂದು ಟರ್ನ್ ಎಲ್ಲ ಬರೋಲ್ಲ, ಸ್ಟ್ರೈಟಾಗಿ ಹೋಗ್ತಿರ್ಬೇಕು. ಹಂಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಈಗ ನನ್ನ ಬೇರೆ ಚಾನಲ್ಸ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನು ಫಾಲೋ ಮಾಡ್ಕೊಳ್ಳಿ. ಸೊ ನಿಮಿಷ ಗೈಸ್ ಮುಂದೋದ್ಮೇಲೆ ಹೇಳ್ತೀನಿ, ಒಂಚೂರು ಜನ ಇದ್ದಾರೆ. ಸೊ ನಾನು ಹೇಳ್ತಿದ್ದು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಬೇರೆ ಯೂಟ್ಯೂಬ್ ಚಾನಲ್ಸ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈಗ ಯಾವ ಥರ ಬರ್ತಿದೆಯೋ ಒಂಚೂರು ನಾನು ಸೆಟಪ್ನ ಒಂಚೂರು ಮೇಲ್ ಮಾಡಿದ್ದೀನಿ, ಕರೆಕ್ಟಾಗಿ ಮುಂದೆ ಕೂಡ ಕಾಣಿಸಿ ಅಂತ. ಈಗ ನಾನು ಹಿಂಗೆ ಸ್ಟ್ರೈಟ್ ಆಗಿದ್ದರೆ ಹ್ಯಾಂಡಲ್ ಕಾಣಿಸ್ತಿರಲ್ಲ, ಸೊ ಹಿಂಗೆ ನನ್ನ ಬಗ್ಗೆ ಹ್ಯಾಂಡಲ್ ಕಾಣಿಸಿದೆ. ಸೊ ನಾನು ನಾರ್ಮಲಾಗಿ ಮೀಡಿಯಮ್ ಆಗಿದ್ದೀನಿ, ಫುಲ್ ಸ್ಟ್ರೈಟಾಗೂ ಇಲ್ಲ, ಫುಲ್ ಬಗ್ಗೂ ಇಲ್ಲ. ಸೊ ಯಾವ ಥರ ಐತೆ ಅಂತ ನಂಗೆ ಗೊತ್ತಿಲ್ಲ, ಏನು ಹೆಂಗೆ ಬರ್ತೈತೋ ಅಂತ. ಸೊ ಚೆನ್ನಾಗಿ ಬರ್ತೀಯಾ ಅಂತ ಕಮೆಂಟಲ್ಲಿ ಹೇಳಿ ಗೈಸ್. ಇದು ಈಗ 6 ಗಂಟೆ ಆಗೋಯ್ತು. ಇವತ್ತು ನನ್ನ ಮನೆ ಬಿಡೋದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಕತ್ಲೆ ಆಗೋದು ಸ್ಟಾರ್ಟ್ ಆಗಿದೆ. ಐ ಥಿಂಕ್ ನಾನು ಮನೆಗೆ ಹೋಗೋಷ್ಟರಲ್ಲಿ ಕತ್ಲೆ ಆಗೋಗುತ್ತೆ. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನನ್ನ ಈ ಸೈಕಲ್ ರೈಡಿಂಗ್ ಚಾನಲಲ್ಲಿ 70 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದ್ರು. 70 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದ್ರು ಗೈಸ್ ನಿನ್ನೆ. ಸೊ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹಾಗೆ ನನ್ನ ಇನ್ನೂ ಸಪೋರ್ಟ್ ಮಾಡಿ, ನನ್ನ ಇನ್ನೂ ಒಂಚೂರು ಬೆಳೆಸಿ. ಸೊ ನಾನು ಕನ್ನಡದಲ್ಲಿ ಸೈಕಲ್ ಮೇಲೆ ಫೋಟೋ ಬ್ಲಾಗಿಂಗ್ ಮಾಡ್ತೀನಿ. ಗೈಸ್ ಈಗ ಕಾಣಿಸಲು ಆಲ್ಮೋಸ್ಟ್ ಕಾಗೆ ನಾನು ಗುದ್ದೇ ಬಿಡ್ತಿದ್ದೆ ಗೈಸ್. ಸೊ ಈಗ ಆಲ್ಮೋಸ್ಟ್ ಕ್ರ್ಯಾಶಿಂದ ಬಚಾವಾದೆ ನಾನು. ಕಾಗೆ ಆಲ್ಮೋಸ್ಟ್ ಈಗ ಗುದ್ದೇ ಬಿಡ್ತಿದ್ದೆ, ಬಚಾವಾಗೋಯ್ತು ಗೈಸ್ ಕಾಗೆ. ಸೊ ಹಂಗೆ ಈ ಥರ ರೈಡಿಂಗ್ ಕಾಂಟೆಂಟ್ ಹಾಕ್ತಿರ್ತೀನಿ ನಾನು ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ. ನನ್ನ ಬೇರೆ ಆ ಕಡೆ ನಾವು ಹೋಗಿದ್ದು ನಾನೇನೋ ಹೇಳ್ತಿದ್ದೆ, ಬೇರೆ ಇದು ಕೊಟ್ಟಿದ್ದೆ. ಸೊ ನಾನು ಇದೇ ಥರ ರೈಡಿಂಗ್ ಕಾಂಟೆಂಟ್ ಈ ಥರ ಎಲ್ಲ ಹಾಕ್ತೀನಿ ಈ ಚಾನಲಲ್ಲಿ. ಬೇರೆ ವ್ಲಾಗಿಂಗ್ ಚಾನಲಲ್ಲಿ ವ್ಲಾಗಿಂಗ್ ಹಾಕ್ತೀನಿ. ಸೊ ನಂದು ಎಲ್ಲ ಚಾನಲ್ಲು ಮತ್ತು ಎಲ್ಲ ಇನ್ಸ್ಟಾಗ್ರಾಮ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬು ಮತ್ತು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದನ್ನು ಸಪೋರ್ಟ್ ಮಾಡಿ, ಅದನ್ನು ಸಪೋರ್ಟ್ ಮಾಡಿ. ಸೊ ಬನ್ನಿ ಗೈಸ್, ಇನ್ನೊಂಚೂರು ಅರ್ಧ ದಾರಿ ಸ್ಕಿಪ್ ಮಾಡಿದ ಮೇಲೆ ಮೀಟ್ ಆಗ್ತೀನಿ. 2000 years later. ಈಗ ಅಲ್ಲಿಂದ ಒಂಚೂರು ಮುಂದೆ ಬಂದಿದ್ದೀನಿ, ಜಾಸ್ತಿ ಮುಂದೆ ಬಂದಿಲ್ಲ. ಈಗ ಒಂಚೂರು ಜನ ಕಾಣಿಸ್ತಿದ್ದಾರೆ. ಬಟ್ ಈಗ ಲೈಫಲ್ಲಿ ನರ್ವಸ್ ಆಗಿದ್ದರೆ ನಾನು ಜನ ಇದ್ದಾರೆ ಇಲ್ಲಿ. ಬ್ಲಾಗ್ ಮಾಡೋದು ಬೇಡ, ಮಾತಾಡೋದು ಬೇಡ, ಜನ ಇಲ್ದಾರ ಜಾಗದಲ್ಲಿ ಮಾಡೋಣ ಅಂತ ನಾನು ಅಷ್ಟೊಂದು ನರ್ವಸ್ ಆಗಿದ್ರೆ ಆಮೇಲೆ ನಾನು ವೀಡಿಯೋಸೇ ಮಾಡೋಕ್ಕಾಗಲ್ಲ. ಎಲ್ಲ ಅವರೇ ಥಿಂಕ್ ಮಾಡ್ತಾರೋ ಯಾವ ಥರ ಇರುತ್ತೋ ಅಂತ ಥಿಂಕ್ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ವೀಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಡ್ತೀನಿ. ಸೊ ಜನ ಇದ್ದರೆ ಇರಲಿ, ನೋಡ್ತಾರೆ, ಯಾರಿಗಾದ್ರೂ ಯೂಟ್ಯೂಬ್ ಚಾನಲ್ ಕಾಣಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ನನಗಿನ್ನು ಅಷ್ಟೊಂದು ಇಲ್ಲ. ಸೊ ಮೇಲೆ ಜನ ಇದ್ರೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಜನ ಇಲ್ಲ ಅಂದ್ರೂ ವ್ಲಾಗ್ ಮಾಡ್ತೀನಿ. ನನಗೇನಿಲ್ಲ, ಅವ್ರು ಇಟ್ಕೊಂಡು ನನಗೇನಿಲ್ಲ. ಸೊ ಈಗ ಈ ಕಡೆಯಿಂದ ನಾವು ಲೆಫ್ಟ್ ತೊಗೊಬೇಕು. ಆ್ಯಂಡ್ ಇದು ನಮ್ಮ ಬಂತು ಪ್ಲೇನ್ ರೋಡ್. ಸೊ ಇಲ್ಲಿ ನಾನು ಎಷ್ಟೋ ಜೊತೆ ವ್ಲಾಗ್ ಮಾಡಿದ್ದೀನಿ. ಐ ಥಿಂಕ್ ನನ್ನ ಫಸ್ಟ್ ವ್ಲಾಗ್ ಇದೇ ರೋಡಲ್ಲಿ ಮಾಡಿದ್ದು. ಆ ಕಡೆಗೆ ಹೋಗ್ತಿದ್ದೆ, ಆ ಕಡೆಯಿಂದ ಈಗ ವಾಪಸ್ ಈ ಸತಿ ವಾಪಸ್ ಮನೆಗೆ ಹೋಗ್ತಿದ್ದೀನಿ ನಾನು. ಸೊ ಆ್ಯಂಡ್ ಗೈಸ್ ಅದೇ ನನ್ನ ಸಪೋರ್ಟ್ ಮಾಡಿ ಬೇರೆ ಚಾನಲ್ಸಲ್ಲೂ. ಸೊ ನನ್ನ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿಲ್ಲ, ಲೈಕ್ಸ್ ಕೂಡ ಜಾಸ್ತಿ ಬಂದಿಲ್ಲ. 18 ವ್ಯೂಸ್ ಬಂದಿದ್ದು ನೆನ್ನೆ ವೀಡಿಯೋಗೆ. ನಾನು
ಹೇಳೋಕ್ಕೆ ಜಾಸ್ತಿ ಭಯಪಡಲ್ಲ. ಇಷ್ಟೇ ವ್ಯೂಸ್ ಬಂದಿದ್ದು, ಬೇಡವಾ ಅಂತ ನಾನೇನು ಹೆಸಿಟೇಟ್ ಮಾಡಲ್ಲ, ಹೇಳ್ತೀನಿ. ನೆನ್ನೆ ವಿಡಿಯೋಗೆ ಬರೀ 18 ವ್ಯೂಸ್ ಬಂತು. ಸೊ 18ಅಲ್ಲಿ ಲೈಕ್ಸ್ ಕೂಡ ತುಂಬ ಕಮ್ಮಿ ಬಂದಿದೆ, ಬರೀ 3 ಲೈಕ್ಸ್ ಬಂದಿದೆ. 18 ವ್ಯೂಸ್ ಬಂದಿದೆ. ಗೈಸ್, ಯು ಹ್ಯಾವ್ ಟು ಸಪೋರ್ಟ್ ಮೀ ಗೈಸ್ ಪ್ಲೀಸ್. ಸೊ ಅದೇ ನಾನು ಕೇಳ್ಕೊಳ್ದು. ಆ್ಯಂಡ್ ಗೈಸ್, ನನ್ನ ಜೊತೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ತಮ್ನೇಲ್ಗೆ ಒಂದು ಫೋಟೋ ಚೆನ್ನಾಗಿರೋದು ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ತಮ್ನೇಲ್ಗೆ. ಬಟ್ ಅದು ನಾನು ಹಾಕಿದ ಫೋಟೋ ಅದು ತೋರಿಸೋದೇ ಇಲ್ಲ. ಒಂದೊಂದು ಸತಿ ತೋರಿಸ್ಬೋದು, ಬಟ್ ನಾನು ಹಾಕಿದ್ದು ಕರೆಕ್ಟಾಗಿರೋ ಫೋಟೋ ಅದು ತೋರಿಸೋದೇ ಇಲ್ಲ. ಗೈಸ್, ಯಾವುದೋ ಒಂದು ಫೋಟೋ ತೋರಿಸಿದ್ದೆ, ನೀವು ನೋಡಿರ್ಬೋದು. ನೀವು ಅಂದ್ಕೊತಿರ್ಬೋದು ನನ್ನ ವೀಡಿಯೋಸು ಯಾರಾದರೂ ನೋಡೋಕ್ಕೆ ಹೋದಾಗ ನೀವು ಅಂದ್ಕೊತಿರ್ಬೋದು, ಏನು ಥಂಬ್ನೇಲ್ ಹಾಕಲ್ಲ, ಹಾಗೆ ಬಿಟ್ಬಿಡ್ತಾರೆ ಅನಿಸುತ್ತೆ. ಇದು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಇದೆಲ್ಲ ಬಿಟ್ಬಿಡ್ತಾನೆ, ಏನು ಇವನು ಥಂಬ್ನೇಲ್ ಅದು ಇದು ಹಾಕೋದೇ ಇಲ್ಲ ಅಂತ ಅಂದ್ಕೊಬೋದು. ಬಟ್ ನೀವು ನನ್ನ ಚಾನಲ್ ಓಪನ್ ಮಾಡಿ ವೀಡಿಯೋಸನ್ನ ಸೆಲೆಕ್ಟ್ ಮಾಡಿ ನೀವು ನೋಡಿದ್ರೆ, ನಾನು ಥಂಬ್ನೇಲ್ ಹಾಕಿರ್ತೀನಿ, ಚೆನ್ನಾಗಿರೋ ಫೋಟೋಸೇ ಯಾವುದಾದ್ರೂ ಚೆನ್ನಾಗಿ ಹಾಕಿರ್ತೀನಿ. ಬಟ್ ಈ ಯೂಟ್ಯೂಬ್ ಅವರು ನಂದು ಅದನ್ನು ಸೆಲೆಕ್ಟೇ ಮಾಡಲ್ಲ. ಅವ್ರಿಗೆ ಹಾಕಬೇಕೋ ಅದನ್ನ ಹಾಕ್ಬಿಡ್ತಾರೆ. ಅದು ಚೆನ್ನಾಗಿರೋ ಥಂಬ್ನೇಲ್ ನನಗೆ ಹಾಕಬೇಕು, ಅದು ಹಾಕೋಕ್ಕೆ ಬಿಡೋಲ್ಲ. ಅವ್ರು ಯಾವುದೋ ಒಂದು ಫೋಟೋ ತೋರಿಸ್ಬಿಡ್ತಾರೆ. ಸೊ ನೆನ್ನೆ ವಿಡಿಯೋಲು ಹಂಗೆ ಆಗಿದೆ. ನಾನೊಂದು ಫೋಟೋ ಚೆನ್ನಾಗಿರೋದು ಹಾಕಿದ್ದೀನಿ, ಬಟ್ ಈ ಯೂಟ್ಯೂಬ್ ಅವ್ರೇನು ತೋರಿಸ್ತಿದ್ದಾರೆ ಅಂದರೆ, ನಾನು ಅಣ್ಣ ಜೊತೆ ನಿಂತಿರೋದು, ಪಿಕ್ ಪ್ರವೀಣ್ ಅಣ್ಣ ಜೊತೆ ನಿಂತಿರೋದು, ಆ ಫೋಟೋ ತೋರಿಸಿದ್ರೆ ಅಣ್ಣ ಜೊತೆ ಇರೋದು ಓಕೆ. ಬಟ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅದು ನಂಗೆ ನೆನಪಾಗ್ತಿಲ್ಲ. ಸೊ ಡಿಸ್ಕ್ರಿಪ್ಷನ್ ಅಂತಿದ್ದೀನಿ, ಅಲ್ಲೇ ಏನೋ ಹಾಕಿದ್ದೀನಿ, ನ್ಯೂ ಲಾಸ್ ಅಂತ ಹಾಕಿದ್ದೀನಿ. ಆಮೇಲೆ ಸೋಲೋ ಮೋಟೋ ವ್ಲಾಗಿಂಗ್ ಆ ಥರ ಎಲ್ಲ ಮಾತಾಡಿದ್ದೀನಿ. ಬಟ್ ವಿಡಿಯೋ ಮಾಡಿದ್ದೀರಾ? ಸೊ ಹಂಗೆ ಹಾಕಿದ್ದೀನಿ, ಬಟ್ ಥಂಬ್ನೇಲ್ಗೆ ತೋರ್ಸೋಕ್ಕೆ ಬಿಡಲ್ಲ ಇವರು. ಈಗ ಹಂಗೆ ಒಂದು ಅಣ್ಣ ಸಿಕ್ಕಿದ್ರು, ಫ್ಯಾಟ್ ಬೈಕಿಂದ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಸೊ ಮಾತಾಡ್ಸಿ ಎಲ್ಲಿ ತೊಗೊಂಡ್ರಿ ಅಂತ. ಭಾರತ್ ಸೈಕಲ್ ಬಂತೆ, ನನಗೂ ಫ್ಯಾಟ್ ಬೈಕ್ ತೊಗೊಬೇಕಂತ ಐ ಥಿಂಕ್ ನಾನು ನಿಮ್ಗೊಂದು ವೀಡಿಯೋಲಿ ಹೇಳಿದ್ದೆ. ಸೊ ನಾನು ಒಂದು ದಿವಸ ಫ್ಯಾಟ್ ಬೈಕ್ ತೊಗೊತೀನಿ, ನೀವು ಹಂಗೆ ಒಂಚೂರು ಸಪೋರ್ಟ್ ಮಾಡಿ. ಸೊ ಹಂಗೆ ನಾನು ಕಾಸು ಕಲೆಕ್ಟ್ ಮಾಡಿಬಿಟ್ಟು ತೊಗೊತೀನಿ, ಮತ್ತು ನೀವು ಕೂಡ ಒಂಚೂರು ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟದು ರಿಯಲಾಗಿ ನೀಡಿದೆ ಹೇಳ್ಬೇಕಂದ್ರೆ. ಸೊ ಆ್ಯಂಡ್ ಹಂಗೆ ನನ್ನ ಸಪೋರ್ಟ್ ಮಾಡಿ, ಜಾಸ್ತಿ ವ್ಯೂಸ್ ಬರ್ತಿಲ್ಲ. ಸೊ ನೆನ್ನೆ ನ್ಯೂ ವ್ಲಾಗ್ ಬಂದಿದೆ ಅಂತ ಸ್ಟೋರಿಗೆ ಹಾಕಿದ್ದೆ, ಬಟ್ ಅಷ್ಟೊಂದು ಜನ ರೆಸ್ಪಾನ್ಸ್ ಮಾಡಿಲ್ಲ ಅನಿಸುತ್ತೆ. ಬಟ್ ಸಬ್ಸ್ಕ್ರೈಬ್ ಇಬ್ಬರು ಮಾಡಿದ್ದಾರೆ 18 ಪೀಪಲಲ್ಲಿ. ಅವರು ಈಗ ಈ ವಿಡಿಯೋ ನೋಡ್ತಿದ್ರೆ, ನೆನ್ನೆ ನನ್ನ ಇಬ್ಬರು ಸಬ್ಸ್ಕ್ರೈಬ್ ಮಾಡಿದವರು. ಥ್ಯಾಂಕ್ ಯು ನನಗೆ 70 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಿದ್ದೀನಿ. ನೆನ್ನೆ ಯಾರಿಬ್ಬರು ನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಬ್ಬರಿಗೆ. ನೋಡಿರಿ ಗೈಸ್, ನನ್ನ ತಮ್ಮ ಅಲ್ಲಿ ನಿಂತವನೆ ನನ್ನ ತಂಗಿ ಜೊತೆ. ಸೊ ನನ್ನ ತಮ್ಮ ತಂಗಿ ಅಲ್ಲೇನೋ ತೊಗೊಂತವ್ರ ಅಂಗಡಿಲಿ. ಹೋಗ್ಬಿಡ್ರಿ, ನಾವೀಗ ಮನೆಗೆ ಹೋದ್ಮೇಲೆ ಅವರಿಬ್ಬರು ವಾಪಸ್ ಬರ್ತಾರೆ ಮನೆಗೆ. ಹಾಗೆ ನೋಡ್ಕೊತೀನಿ ಇಷ್ಟು ದೂರ ಯಾಕೆ ಬಂದಿದ್ದೀರಾ ಅಂತ. ಸೊ ಹಂಗೆ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನೆನ್ನೆ ನನ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು. ಸೊ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬೈ ಗೈಸ್. 2000 years later. ಸಾರಿ ಗೈಸ್, ನಾನು ನನ್ನ ಫಿಶಸ್ನ ತೋರ್ಸೋದು ಮರ್ತೋಗಿದ್ದೆ. ನನ್ನ ಬ್ಲಾಗಲ್ಲಿ ನನ್ನ ಫಿಶಸ್ನ ತೋರಿಸ್ತೀನಿ ಅಂತ ಯಾರೋ ನನ್ನ ಫಿಶಸ್ನ ಆ ಕಡೆ ಈ ಕಡೆ ಮಾಡೋರು ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಬಕೆಟ್ ಐ ಥಿಂಕ್ ಇಲ್ಲಿದ್ದು ಇಲ್ಲಿ ಮಾಡೋರೆ, ಮತ್ತು ಟೈಲ್ಸ್ನ ಎಲ್ಲ ಬೀಳ್ಸ್ಬಿಟ್ಟೇನೇನೋ ಮಾಡೋರು ಗೈಸ್. ಪಕ್ಕ ನನ್ನ ತಮ್ಮ ತಂಗಿ ಅವ್ರಿಗೆ ವಿಚಾರಿಸ್ಕೊತೀನಿ. ಇಲ್ಲಿ ಪ್ಲ್ಯಾಂಟು ಈಗ ಅವ್ರನ್ನ ವಿಚಾರಿಸ್ಕೊತೀನಿ. ಆ್ಯಂಡ್ ಈಗ ಫುಡ್ ಹಾಕಬೇಕು ನನ್ನ ಫಿಶರ್ಸ್ಗೆ. ನೋಡಿ, ಪೌಡ್ರದೊಂದು ಮತ್ತು ಇದು ಕಾಳ್ದೊಂದು. ನನ್ನ ಹತ್ರ 5 ಮಾಲೀಸ್ ಇತ್ತು, ಮೊನ್ನೆ ತಾನು ಅಂತಂದಿದ್ದು ಸತ್ತೋಯ್ತು ನೆನ್ನೆ, ಅದು ನೆಕ್ಸ್ಟ್ ಡೇನೆ. ಸೊ ಈಗ 4 ಮಾಲೀಸ್ ಇದೆ, ಅವಕ್ಕೆ ಈ ಕಾಳ್ದು ಆ್ಯಂಡ್ ಬೇರೆದಕ್ಕೆ ಚಿಕ್ಕದೈತೆ. ಸೊ ಅವಕ್ಕೆ ಇದು. ಆ್ಯಂಡ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಗೈಸ್.